ಇದಕ್ಕೆ ಒಳ್ಳೆ ಮೀಮ್ ಹಾಕಿಲ್ಲ ಅಣ್ಣಂದು 2,500 ಕ್ರಾಕ್ಸು. ಇಲ್ಲೊಂದು ರಹಸ್ಯವಾದ ದಾರಿ ಇದೆ ನೋಡಿ. ಅಣ್ಣಂಗೆ ಸುಸ್ತಾಗ್ಬಿಡೈತೆ ಡ್ರೈವಿಂಗ್ ಮಾಡಿ 22 ಕಿಲೋಮೀಟ್ರು. ನೋಡಿ ಆರ್ತಿ ಕೂಡ ಅಮ್ಮನವರ ಬಾಳೆಹಣ್ಣು ಫ್ರೀ ನಮ್ಮ ಶಶಾಂಕ್ ಕಡೆಯಿಂದ. ಶಶಾಂಕ್ ಆಗ್ಲೇ ಗುಡು 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 ಅಂತ ಓಡ್ತಾ ಇದ್ದಾನೆ. ಬಾತ್ರೂಮ್ ಕರ್ಸೆಂಟ್ ಆಗ್ಬಿಟ್ಟಿದೆ. ನೋಡಿ ಫುಲ್ಲು ಆಟೋ ಕಾಲೇ ತೆಗೆಬಿಟ್ಟೈತೆ. ನನಗೆ 10 lakhs ಪ್ಯಾಕೇಜ್ ಸಿಕ್ಕಿದೆ. ಹೊಸ ಬೆಳಕು. ಗುಡ್ ಮಾರ್ನಿಂಗ್ ಫ್ಯಾಮ್, ನಾನು ನಿಮ್ಮ ಪ್ರೀತಿಯ ಟಾಮ್ ಮಾತಾಡ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ತುಂಬ ದಿವಸ ಆದಮೇಲಿಂದ ವ್ಲಾಗ್ ಮಾಡ್ತಾ ಇಲ್ಲ. ಈಗ ರೀಸೆಂಟಾಗಿ ಮಾಡಿದ್ದು ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ ಅಷ್ಟೇ. ಕಂಟಿನ್ಯೂಸ್ ಆಗಿರಲಿ, ಫ್ಲೋ ಅಂತ. ಕನ್ಸಿಸ್ಟೆನ್ಸಿ ಇಸ್ ದ ಮೇನ್ ಪವರ್ ಫಾರ್ ಎವ್ರಿಥಿಂಗ್ ಅಂತ ಹೇಳ್ತಾರಲ್ಲ, ಅದಕ್ಕೋಸ್ಕರ ಇವತ್ತಿಂದ ಐ ಆಮ್ ಎ ವ್ಲಾಗರ್ ಅಂತ ಹೇಳ್ಕೊಳ್ಳೋಕ್ಕೆ ಒಂಥರ ಪ್ರೌಡ್ ಫೀಲಿಂಗ್ ಬರೆಸ್ಕೋಬೇಕು ಬಂದಿದೆ. ಇವತ್ತು ಆ್ಯಕ್ಚುಲಿ ಸಂಡೇ, ಇಷ್ಟು ಲೇಟಾಗಿದ್ದು ಕ್ಲೀನಾಗಿ ಸ್ನಾನ ಮಾಡಿಕೊಂಡು ರೆಡಿಯಾಗಿ ಈಗ ನಾನು ಮತ್ತು ನಮ್ಮ ಬಾಯ್ಸ್ ಶಶಾಂಕ್ ಮತ್ತು ರಂಜನ್ನು ಆರತಿ ಕುಡಕ್ಕೆ ಹೋಗ್ತಾಯಿದ್ದೀವಿ. ಸಂಡೇ ಪ್ಲ್ಯಾನ್ಸ್ ಎಲ್ಲರದು ಮಲಿಕೊಳ್ಳೋದಿದ್ರೆ ನಾವು ನೋಡಿ ದೇವಸ್ಥಾನಕ್ಕೆ ಹೋಗ್ತೀವಿ. ಸೊ ಬನ್ನಿ ಈಗ ಹೋಗುವ. ನಾನಂತೂ ಫುಲ್ ಕ್ಲೀನಾಗಿ ರೆಡಿಯಾಗಿದ್ದೀನಿ. ಇನ್ನು ರಂಜನ್ ಬರೋದಿದೆ, ರಂಜನ್ ಬರಬೇಕು. ಸನ್ಸ್ಕ್ರೀನ್ ಹಾಕೊಳ್ಳುವ. ಹೊಡಿತಾ ಇರೋ ಬಿಸಿಲಿಗೆ ಸನ್ಸ್ಕ್ರೀನ್ ಇಂಪಾರ್ಟೆಂಟ್ ಗೈಸ್. ಏನಂತೀರಾ ಕಮೆಂಟ್ ಮಾಡಿ. ಶಿಷ್ಯಂದಿರಿಗೆ ಫುಡ್ ಹಾಕಿದೆ. ಫುಡ್ ನೋಡಿ ಎಲ್ಲ ಫುಡ್ ತಿನ್ಬಿಟ್ಟು ಆಗಲಿ ಹ್ಯಾಪಿಯಾಗಿ ಓಡಾಡ್ತಿದ್ರೆ. ಎಷ್ಟೋ ದಿವಸ ಆಯಿತು. ಟ್ಯಾಂಕ್ ಕ್ಲೀನ್ ಮಾಡಬೇಕು, ಫುಲ್ ಗಲೀಜಾಗಿಬಿಟ್ಟಿದೆ. ಬನ್ನಿ ಇದೇ ನನ್ನ ಆ್ಯಕ್ಚುಲಿ ವರ್ಕಿಂಗ್ ಸ್ಪಾಟ್. ಇಲ್ಲೇ ನಾನು ವರ್ಕ್ ಮಾಡೋದು. ನಮ್ಮ ಬ್ರ್ಯಾಂಡಿಂಗ್ಸ್ ನೋಡ್ತೀರಾ ನೋಡಿ. ಒಂದು ಮಿಸ್ಟರ್ ಬ್ಲಾಗ್ಸ್ ಅಲ್ಲ, ಇದು ಟಾಮ್ ಬ್ಲಾಗ್ಸ್ ಅಂದರೆ ಟೇಸ್ಟ್ ಆಫ್ ಮೈಸೂರು ಅಂತ. ಇದು ನನ್ನ ಬ್ರ್ಯಾಂಡ್ ಟಾಮ್ ಸ್ಟೋರು. ನೆಕ್ಸ್ಟ್ ಔಟ್ಫಿಟ್ ಇದು ನಮ್ಮ ಇನ್ನೊಂದು ಬ್ರ್ಯಾಂಡು, ಇದು ಚನ್ನಪಟ್ಟಣದಲ್ಲಿರೋದು. ಇಲ್ಲಿ ಇನ್ನೊಂದು ಬ್ರ್ಯಾಂಡ್ ಮಿಸ್ ಆಗಿದೆ. ಬೇಗನೆ ಫಿಲ್ ಮಾಡೋ ಟೈಮ್ ಬಂದೇ ಬರುತ್ತೆ. ಅಲ್ಲಿ ತನಕ ವೆಯ್ಟ್ ಮಾಡ್ತಾ ಇರ್ತೀನಿ. ಸೊ ಗೈಸ್ ಬನ್ನಿ ಈಗ ಸನ್ಸ್ಕ್ರೀನ್ ಹಚ್ಕೊಂಡು ಕೆಳಗೆ ಹೋಗಿ ಏನಾರ ಟೀ ಕಾಫಿ ಎಲ್ಲ ಕುಡಿಯೋ ಅಭ್ಯಾಸ ಇಲ್ಲ. ಹಾರ್ಲಿಕ್ಸ್ ಕುಡಿತೀವಿ. ಹಾರ್ಲಿಕ್ಸ್ ಕುಡ್ಕೊಂಡು ಹೋಗುವ. ನೋಡಿ ನಮ್ಮ ಮಮ್ಮಿ ಮನೆ ಒರೆಸ್ತಿದೆ. ನಾವು ನೋಡಿ ಹಾರ್ಲಿಕ್ಸ್ ಜೊತೆ ಬ್ರೆಡ್ಡು ಗೈಸ್. ನೋಡಿ ಆಗಲೇ ಭೈರವನ್ ಕರೀತಾವ್ರೆ ಇವರು. ನಾನು ಹಾರ್ಲಿಕ್ಸ್ ತಿಂತಾಯಿತ್ತು, ಸಾರಿ ಹಾಲು ಕುಡಿತಾ ಇದ್ದೀನಿ. A few moments later. ಗೈಸ್ ನೋಡಿ ನಮ್ಮ ಬಾಸ್ನ ಎತ್ಕೊಂಡು ಹೋಗ್ತಾ ಇದ್ದೀವಿ ಈಗ. ಬಾಯ್ಸ್ ನೋಡಿ ರಂಜನ್ ಗಾಡಿ ತಂದ್ಬಿಟ್ಟು ಆಗಲಿ ಇಲ್ಲ ಹಾಕವನೆ. ಆಗಲೇ ಮೇಲೆ ಹೋಗ್ಬಿಟ್ಟು ಕೂತ್ಕೊಂಡವನೆ. ರಂಜನ್ ತಿಂಡಿ ಮಾಡ್ತಾವನೆ. ಗೈಸ್ ನಾನು ಬೆಳಗ್ಗೆ ಎದ್ದು ತಿಂಡಿ ಮಾಡಿದೆ. ಬರೀ ಹಾಲು ಬ್ರೆಡ್ ತಿನ್ಕೊಂಡು ಬರ್ತಾಯಿದ್ದೀನಿ. ಇದು ತಿಂಡಿ ಮಾಡ್ತಾವನಂತೆ ಗೈಸ್. What kind of people man you are? What kind of people? ಬಲ್ಲ ಬನ್ನಿ ಗೈಸ್, ಬನ್ನಿ ಹೋಗುವ. ಏರಣ ಮಗ ಇದಕ್ಕೆ ಒಳ್ಳೆ ಮೀಮ್ ಹಾಕಿಲ್ಲ ಅಲ್ಲಿ ಬಿಡೋದ ಬಾ. ನೋಡಿ ಗೈಸ್ ಅಣ್ಣಂದು 2,500 ಕ್ರಾಕ್ಸು. ಬೆಲೆ ಬಾಡೋ 2,500 ಕ್ರಾಕ್ಸ್ಗೆ ಹೆದರ್ಕತ್ತವನೆ. ಲೇ ಬಾರಮ್ಮ ರಜಲೇ, ಕೈಯೆಲ್ಲ ಹಾಕ್ಬಿಟ್ಟಿದ್ಯಾ. ಟೂರ್ನಮೆಂಟ್ ಚಾಂಪಿಯನ್ಸ್ ಏನ. ಸೈಕಲ್ಗೆ ಗಾಳಿ ತುಂಬಿಸ್ಕೊಂಡು, ಗಾಡಿಗೆ ಗಾಳಿ ತುಂಬಿಸ್ಕೊಂಡು ಎಲ್ಲರೂ ಹೊರಟ್ವಿ. ನೋಡಿ ನಾವಿಬ್ರು ರೆಡಿಯಾಗಿದ್ದೀವಿ. ಇದೆಲ್ಲ ನಮ್ದೇ ಕತೆ. ಎಲ್ಲಿ ಬೇಕಾದ್ರೆ ಬನ್ನಿ, ಗಾಡಿ ಓಡಿಸ್ತಾ ಇದೀವಿ ಈಗ. ಎಲ್ಲ ಗದ್ದೆ ಇಟ್ಟವನೆ, ಈ ತರ ಗಾಡಿ ಇಟ್ಟವನೆ. ಬಾಸ್ ಗಾಡಿಲೇ.
ಒಂದು ರಹಸ್ಯವಾದ ದಾರಿ ರಾಜ್ಯ ದಾರಿ ಇದೆ ನೋಡಿ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ನಮ್ಮ ರೋಹನ್ ಓಡಿಸ್ತಾನೆ ಈಗ ನೋಡಿ. ಶಶಾಂಕ್ ಇಳಿ. ಏನಪ್ಪ ಗಾಡಿ ಮುಖ ಮಾಡ್ತಾ ಬರಲ್ಲ. ಗೈಸ್ ಇದೊಂದು ಫುಲ್ಲು ಕಾಡು. ಅದು ದಾರಿ ಇಲ್ಲೇ ಕನೆಕ್ಟ್ ಆಯ್ತದೆ. ದಂತಕತೆ, ಇದೊಂದು ದಂತಕತೆ ಗೈಸ್. ಗಾಡಿ ಏನದಂತ ಕತೆ. ಸ್ಲಿಪ್ ಆದ್ರೆ ಆ ಕಡೆ ಹೋಗಿ ಈ ಕಡೆ ಹೋಗಿ. ಹೂಲು ನೀರ್ ಬೇರೆ. ಇದು ಹಳೆ ಸೇತುವೆ. ಹಳೆ ಸೇತುವೆ ನೋಡಿ, ಇಲ್ಲಿ ನೀರು. ಆ ಕಡೆ ಈ ಕಡೆ ಫುಲ್ ನೀರು. ಮುಂದೆ ಮಣಿಗೆ ಇದೆ, ಮಣಿಗೆ. ನಾವು 2 ಬ್ರಿಡ್ಜ್ ಅನ್ನು ಕ್ರಾಸ್ ಮಾಡಿದ ನಂತರ ಇದು 3ನೇ ಬ್ರಿಡ್ಜ್. ಇದು 2ನೇ. ಇಲ್ಲೇ ರಾಜಾಹುಲಿ ಶೂಟಿಂಗ್ ಆಗಿರೋದು. ಅದು ನೋಡಿ, ಅಲ್ಲಿ 2 ಬುಲ್ ಕಾಣ್ತಿದೆಯಲ್ಲ, ಇಲ್ಲೇ ಇಲ್ಲೇ ಇಲ್ಲೇ. ಈಗ ಅರ್ತಿ ಕೂಡ ರೀಚ್ ಆಗಿದ್ವಿ. ಬೈಸೆಲ್ಲ ಹೇರ್ ಸ್ಟೈಲ್ ಮಾಡ್ಕೊತವ್ರೆ. ಅಣ್ಣಂಗೆ ಸುಸ್ತಾಗ್ಬಿಟ್ಟಿದೆ ಡ್ರೈವಿಂಗ್ ಮಾಡಿ 22 ಕಿಲೋಮೀಟ್ರು. ಹತ್ರ ಏನಿಲ್ಲ ಗೈಸ್, ಹತ್ರ ಏನಿಲ್ಲ. ನೀವು ವೈಟ್ ಗಾವನ್ ಅಂತೆ, ಬಟ್ ನಂಗೆ ಕರೆಕ್ಟ್ ಕಾಣಿಸ್ತದೆ. ಗೈಸ್ ನೋಡಿ ಗೈಸ್, ಎಲ್ಲ ಇಲ್ಲಿ ಫುಲ್ಲು ಗೈಸ್ ನೋಡಿ, ಫುಲ್ಲು ಭಕ್ತಿ ಜಾಸ್ತಿ ಆಗಿ ಆರತಿ ವಿಗ್ರಹಕ್ಕೆ ಬಂದಿದ್ದೀವಿ. ತಡೆ ಓಡಿಸ್ಬೇಕು ನಮ್ಮ ಶಶಾಂಕ. ಒಂದು ಯಾಕೋ ಹುಡುಗಿರು ಬೀಳ್ತಾ ಇಲ್ಲ ಅಂತಿದ. ಭಕ್ತಿ ಜಾಸ್ತಿ ಆಗಿ ಎಲ್ಲ ಮುಚ್ಚಿ ಜಾಸ್ತಿ ಜನ ಕಣ್ಣು ಹಾಕ್ಬಿಟ್ಟವ್ರೆ. ಏನಂತ ಕಣ್ಣಾಕವ್ರೆ? ಬೆಳವಣಿಗೆ ನೋಡಿ ನಮಗೆ ಮುಡ್ಕೊಳ್ಳೋದು ಜಾಸ್ತಿ. ನಿಜ ಅಂತ ಜಸ್ಟ್ ಮಿಸ್ ಫೋನ್ ಹೋಗ್ಬಿಡೋದು ಗೈಸ್. ನಿಜ ನೋಡಿ ಆರತಿ ಕೂಡ ಜನ ಫುಲ್ ಇದ್ದಾರೆ. ಏನು ಬ್ಯಾಕ್ ಸೈಡ್ ಇಂದ ತೆಗಿಲ್ಲ, ಬ್ಯಾಕ್ ಸೈಡ್ ಇಂದ ಏನು ತೆಗಿಲ್ಲ ಮಚ್ಚ. ಬನ್ನಿ ಗೈಸ್, ಈಗ ಫಸ್ಟ್ ಹೋಗಿ ಚಪ್ಪಲ್ ಬಿಟ್ಟು, ಚಪ್ಪಲ್ ಬೇರೆ ಫುಲ್ ಕಾಸ್ಟ್ಲಿ ಗೈಸ್. ನೋಡಿ ನಮ್ಮ ರಂಜನ್ ಇನ್ಫ್ಲೂಯೆನ್ಸ್ ಇಂದ ಡೈರೆಕ್ಟ್ ಎಂಟ್ರಿ ಬಿಡಿಸ್ಬಿಟ್ಟವನೇ ನೋಡಿ ಆರತಿ ವಿಗ್ರಹದಲ್ಲಿ. ರಂಜನ್, ನಿಮ್ಮ ಅಭಿಪ್ರಾಯ ಏನಿಲ್ಲ, ಹೆಂಗಿದೆಲ್ಲ ಸಾಧ್ಯ? ಏನಪ್ಪ, ದೇವರು ಆಶೀರ್ವಾದದಿಂದ ಇಲ್ಲಿ ಗಂಟ ಬಂದಿದ್ದೀವಿ. ದೇವರೇ ಇಷ್ಟೆಲ್ಲ ಸಪೋರ್ಟ್ ಮಾಡಿದ್ರು. ನೋಡಿ ಆರತಿ ಕೂಡ ಅಮ್ಮನವರ ದರ್ಶನಕ್ಕೆ ಬಂದಿದ್ವಿ ಈಗ. ಗೈಸ್ ನೋಡಿ, ತಡೆ ಐಟಮ್ ತಗೊಂಡು ಹೋಗ್ತಾ ಇದ್ದೀವಿ, ತಡೆ ಓಡ್ಸೋಕ್ಕೆ. ದರ್ಶನ ಆಯಿತು, ದರ್ಶನ ಮುಗಿಸ್ಕೊಂಡಿದ್ದೆ, ತಡೆ ಓಡ್ಸೋಕ್ಕೆ ಬಂದಿದ್ದೀವಿ. ನೋಡಿ ಗೈಸ್, ಪೂಜೆ ಮಾಡ್ಸೋದಿಗೆ ಬಾಳೆಹಣ್ಣು ಫ್ರೀ ನಮ್ಮ ದರ್ಶನ ಕಡೆಯಿಂದ. ಗಾಯ್ಸ್ ಈಗ ದರ್ಶನ ಆಯಿತು, ಹೊರಡ್ತಾ ಇದ್ದೀವಿ. ಫುಲ್ ಪೂಜೆ ಎಲ್ಲ ಆಯಿತು. ಹೊಡೆದಿದ್ರು ಒಂದೇ ಇಟ್ಟು ಹೋಗ್ಬಿಡ್ತೀಯ. ಶಶಾಂಕ್ ಆಗಲೇ ಗುಡು ಅಂತ ಓಡ್ತಾ ಇದ್ದಾನೆ. ಬಾತ್ರೂಮ್ ಖರ್ಚು ಆಗ್ಬಿಟ್ಟಿದೆ. ಬನ್ನಿ ಗೈಸ್, ಈಗ ಹೋಗುವ. ಹೋಗಿ ಫಸ್ಟು ಏನಾರ ತಿನ್ಕೊಂಡು ಹೋಗುವ. ತಿನ್ಕೊಂಡಲ್ಲ ಗೈಸ್ ನೋಡಿ, ನಮ್ಮ ಶಶಾಂಕ್ ಧೀರ ಮೀಟರ್ ಬೇಕು, ಮೀಟರ್. ಗೈಸ್ ಈಗ ತಾನೇ ಹೊರಟಿದ್ದೀವಿ ದೇವಸ್ಥಾನದಿಂದ. ವೈಟ್ ಕೆಳಗಿಂದ ರೆಡ್ ಬತ್ತೈತೆ ನೋಡು. ವೈಟ್ ಕೆಳಗಿಂದ ರೆಡ್ ಬತ್ತೈತಂತೆ ನೋಡಿ. ಏನು ಹೇಳೋ, ಏನದು? ವೈಟ್ ಕೆಳಗಿಂದ ರೆಡ್. ಅವಾಗ ಗಂಡಸು ಅಂತ ಅನ್ಕೋತೀವಲ್ಲ ನಾವು, ಅದು ನಾವು ಮಾಡೋ ಮಿಸ್ಟೇಕ್. ಬನ್ನಿ ಗೈಸ್ ಈಗ ಹೋಗುವ. ಯಾಕೋ ತಡೆ ಮಾಡ್ತಿದ್ಮೇಲೆ ಫುಲ್ಲು ಚೂಟಿ ಆಗ್ತಾನೆ ಅನ್ಕೊಂಡ್ರೆ ಒಳ್ಳೆ ಬೋಟಿ ಆಡ್ದಕ್ಕೆ ಕಬ್ಬುಂದು ಕಿತ್ಕೊಡು ಅಂತವನೇ. 2 ಸೆಕೆಂಡ್ ಆಗ್ಯಾರೆ ಏತ್ ಕದ ಇಲ್ಲ ಬಿದ್ದಿ. ಅದು ಗೈಸ್ ಸ್ಟ್ಯಾಂಡ್ ಹಾಕಿದ್ದೀನಿ ಅಂತ ಅನ್ಬಿಟ್ಟು ಗಾಡಿ ಸೈಡ್ ಸ್ಟ್ಯಾಂಡ್ ಹಾಕಿರ್ಲಿಲ್ಲ ಅಷ್ಟೇ. ಶಟ್. ಬ್ರಿಡ್ಜ್ ಮೇಲ್ಗಡೆ ಇದೀವಿ. ಇನ್ನೊಂದು 10 ಮಿನಿಟ್ಸಲ್ಲಿ ಬ್ರಿಡ್ಜ್ ಕೆಳಗಡೆ ಹೋಗಿ
ಈ ನದಿನ ಎಕ್ಸ್ಪ್ಲೋರ್ ಮಾಡ್ತೀವಿ ಅಷ್ಟೇ. ಏನಂತೀಯ ಮಚ್ಚಿ? ಅಷ್ಟೇ ಅಷ್ಟೇ. ನೋಡಲಿ ಇರೋ ನೋಡಿಲಿ ಈ ತೂತ್ಗಳು ಏನಾಗಿದೆಯಲ್ಲ, ಇದೆಲ್ಲ ಬ್ರಿಟಿಷ್ ಅವರು ಬುಲೆಟ್ ಶೂಟ್ ಮಾಡಿ 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 ನೋಡಿ ಸುಲ್ತಾನ್ ಒಬ್ಬನ್ ಹೊಡೆಯಕ್ಕೆ ಹೋಗಿ ಇಷ್ಟೊಂದು ಗೋಡೆ ಎಲ್ಲ ತೂತುಗಳು ಮಾಡಿ ಗೋಡೆ ಎಲ್ಲ ಡ್ಯಾಮೇಜ್ ಮಾಡಿಬಿಟ್ಟಿದ್ದಾರೆ. 11 minutes later. ಮೈಸೂರು ಪ್ಯಾಲೇಸ್ ನೋಡ್ರಪ್ಪ. ಇವನೇನು ಮಕ್ಕ ಹೇಳ್ತಿಂದಂಗೆ ಇಟ್ಕೊಂಡವನೆ. ಗಾಯ್ಸ್ ನೋಡಿ, ಕಾವೇರಿ ನದಿಗೆ ಬಂದಿದ್ದೀವಿ. ಬಟ್ ಆದರೆ ಫುಲ್ ಜನ. ಇವನು ಲಾಗ್ ಆನ್ ಮಾಡಿದ ತಕ್ಷಣ ಕ್ಲಾಸ್ ಆಗತ್ತಾನೆ. ಅವಾಗಿಂದ ಕ್ಲಾಸ್ ಫುಲ್ ಬಿಸಿಲು ಗಾಯ್ಸ್, ಸಿಕ್ಕಾಪಟ್ಟೆ ಬಿಸಿಲು. ಟ್ಯಾನ್ ಆಗ್ತಾ ಇದ್ದೀನಿ. ಸನ್ಸ್ಕ್ರೀನ್ ಹಾಕೊಂಡಿದ್ದೀನಿ. ಸನ್ಸ್ಕ್ರೀನ್ ಹಾಕೊಂಡಿದ್ದೀನಿ ಆ್ಯಕ್ಚುಲಿ ನಾನು. ಟ್ಯಾನ್ ಆಗ್ತಾ ಇದ್ದೀನಿ. ಟ್ಯಾನ್ ಬೆಳ್ಳಗವನಂತ ಇವನು ಎಲ್ಲೇ ತಿರುಗ ಕರ್ಗಾಕ್ಬಿಟ್ಟ. ನಾನು ಫೇರ್ ಲವ್ಲಿ ಎಲ್ಲ ಹೋಗ್ಬಿಟ್ಟಿದೆ ಆಗಲಿ. ಬನ್ನಿ ಗಾಯ್ಸ್, ಈಗ ಹೋಗುವ. ಏನಾದ್ರು ತಿನ್ನಬೇಕು, ಹೊಟ್ಟೆ ಸಿಗ್ತಿದೆ. ಫಸ್ಟ್ ಊಟ ಮಾಡ್ಕೊಂಡು ಹೋಗುವ. ಇಲ್ಲಿಗೂ ಪೊಲೀಸ್ ಹಾಕ್ಬಿಡ ಗೈಸ್ ನೋಡಿ. ಫುಲ್ಲು ಆಟೋ ಕಾಲೇ ತೆಗೆಬಿಟ್ಟೈತಿ. ರೆಸ್ಕ್ಯೂ ಮಾಡಿದ ರಂಜನ್ಗೆ ಅಭಿನಂದನೆಗಳು. ಅದೇ ಸಂಘ ಹಾಕ್ಬೇಕೀಗ. ಗೈಸ್ ಒಂದು ಇನ್ಸಿಡೆಂಟ್ ಆಗಿತ್ತು. ಬ್ರೆಡ್ಜಲ್ಲಿ ಫುಲ್ಲು ಮಣ್ಣು ಗೈಸ್, ಫುಲ್ ಮಣ್ಣು. ಆ ಮಣ್ಣಲ್ಲಿ ಜಸ್ಟ್ ಮಿಸ್. ಅದೇ ಬ್ರಿಡ್ಜ್ ಗೈಸ್, ಕಾಣ್ತಾ ಇದೆಯಾ? ಜಸ್ಟ್ ಮಿಸ್ ಆಗಿದ್ರೆ ನೀರೊಳಗಡೆ ಸ್ವಿಮ್ಮಿಂಗ್ ಮಾಡೋಕೆ ಹೋಗ್ತಾ ಇದ್ರಿ. ಸ್ವಿಮ್ಮಿಂಗ್ ಪೇಲೆ ನಂಗೆ ನಾನು ಇವ್ನಿಗೆ ಹೇಳ್ದೆ ಅದು ಸ್ವಿಮ್ಮಿಂಗ್ ಮಾಡೋದ ಅಂತ. ಇಲ್ಲ ಇವ್ನು ಗಾಡಿನೂ ಸೇಫ್ ಮಾಡಿರೋದ ಅಂದ್ಬಿಟ್ಟು ಗಾಡಿನೂ ಹಾರಿಸ್ತಾ ಇದೆ. ಈಗ ಇಷ್ಟೊಂದು 2 minutes. ಬನ್ನಿ ಗೈಸ್ ಹೋಗುವ. ಗೈಸ್ ನೋಡಿ ಗೈಸ್, ಈಗ ತಿಂಡಿ ಮಾಡಕ್ಕೆ ಬಂದಿದ್ದೀವಿ ನೋಡಿ. ಫೋನಲ್ಲಿ ಮುಳುಗೋಗ್ಬಿಟ್ಟಿದ್ದಾರೆ ಬಾಯ್ಸ್ ಎಲ್ಲ. ಹೀಗಾಗಿ ಬಿರಿಯಾನಿ ಆರ್ಡರ್ ಮಾಡಿದ್ದೀವಿ. ಬಿರಿಯಾನಿ ವೇಟಿಂಗ್ ಗೈಸ್. ನೋಡಿ ಗೈಸ್, ಕಾಂಬೋದಲ್ಲಿ ಒಂದು ಮೊಟ್ಟೆ 2 ಪೀಸ್ 3 ಕಬಾಬ್ ಬಂದಿದೆ. ಕಬಾಬ್ ಬಿರಿಯಾನಿ ನೋಡಿ. ಬಿರಿಯಾನಿ ಮಧ್ಯೆ ಕಬಾಬ್ ಹಾಕ್ಕೊಟ್ಟಿದ್ದಾರೆ. ಕಬಾಬ್ ಬಿರಿಯಾನಿ ತಿಂತಾರೆ ರಾಜೇಶ್ ಇವನೇ. ನಾವು ತಿನ್ನೋಣ ಬನ್ನಿ ಗೈಸ್. ತಿಂಡಿ ಮಾಡ್ಕೊಂಡು ಐಸ್ ಕ್ರೀಮ್ ತಿನ್ನಕ್ಕೆ ಬಂದಿದ್ದೀವಿ. ಬಾಯ್ಸ್ ನೋಡಿ ಅಲ್ಲಿ ಬೈಟ್ಸ್ ತೊಗೊಂಡವ್ರೆ. 5 ರೂಪಾಯಿದು ಬೈಟ್ಸು. ಪೀಸಾಗಿ ಐಸ್ ಕ್ರೀಮ್ ತಿಂತಾಯಿದ್ದೀವಿ. ಒಂದೇ ಫ್ಲೇವರ್ ಗೈಸ್, ಚಾಕ್ಲೇಟ್ ಚೆನ್ನಾಗಿರುತ್ತೆ ಅರುಣಲ್ಲಿ. ಅದಕ್ಕೋಸ್ಕರ ಅರ್ರಲ್ಲಿ ಮನೆ ತಿಂದು ಹೋಗುವ. ಗೈಸ್ ನೋಡಿ ಗೈಸ್, ನಮ್ಮ ರಂಜನ್ ಫುಲ್ಲು ಟ್ರೀಟು ನೋಡಿ. ಫುಲ್ಲು ಐಸ್ ಕ್ರೀಮ್ ಶಾಪಿಂಗ್ ನೋಡಿ ಗೈಸ್. ಇಲ್ಲಿ ಅಣ್ಣಂದು ಏನು ಮಚ್ಚ, ಏನು ಸಮಾಚಾರ? ನನಗೆ 10 lakhs ಪ್ಯಾಕೇಜ್ ಸಿಕ್ಕಿದೆ. ಬರಪ್ಪ ಇಲ್ಲಿ, ಬರಪ್ಪ ಕಂದ, ಬರಪ್ಪ ಇಲ್ಲಿ. ನಾನು ಕೆಲಸ 10 lakhs ಬೆಂಗಳೂರಲ್ಲಿ. ಬಾ ಅಣ್ಣ. ಯಾವ ಕಂಪ್ನಿ ಅಣ್ಣ? ಯಾವ ಕಂಪ್ನಿ ಅಣ್ಣ? ಮೈ ಕಂಪ್ನಿ. ನೋಡಿ ಗೈಸ್, ಫುಲ್ಲು ಮ್ಯಾಂಗೋ ವೇ ಡ್ರಿಂಕ್ ಅಂತೆ. ಜೊತೆಗೆ ಇದೇನಿದು ರೆಡ್ ವೆಲ್ವೆಟ್ ಐಸ್ ಕ್ರೀಮ್ ಅಂತೆ. ನಾನು ಯಾವ್ದು ಐಸ್ ಕ್ರೀಮ್? ನಿಂದು ಯಾವ್ದಪ್ಪ ಐಸ್ ಕ್ರೀಮು? ಬಾಲ್ ಐಸ್ ಕ್ರೀಮ್. ನೋಡಿ ಗೈಸ್, ಅರುಣ್ ಬಾಲ್ ತಿಂತಾ ಇದ್ದಾನೆ. ಅರುಣ್ಸ್ ಬಾಲ್. ಅಲ್ಲಿ ನೋಡಲ್ಲಿ ಕಂದ ಏನಮ್ಮ ಕಂದ, ನೆನ್ನೆ ಸ್ವಿಗ್ಗಿ ಆಯ್ತು, ಇವತ್ತು ಐಸ್ ಕ್ರೀಮ್ ಮಾಡ್ತಿದ್ದಿಲ್ಲ ಕಂದ. ಗಾಡಿ ಕೊಟ್ಬಿಡು, ಐಸ್ ಕ್ರೀಮ್ ಮಾಡ್ಕೊಬಿಡ್ತಾನೆ. ನೋಡಿ ನಮ್ಮ ರಂಜನು ಬಾಲಲ್ಲಿ ಆಟ